ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ನಿನ್ನೆ ಕಿಚ್ಚನ ಪಂಚಾಯಿತಿ ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿತ್ತು. ಅದರಲ್ಲೂ ಕೂಡ ರಕ್ಷಿತಾ ಶೆಟ್ಟಿ ಅವರ ಅಭಿಮಾನಿಗಳಿಗೆ ನಿನ್ನೆಯ ಪಂಚಾಯಿತಿ ಸಾಕಷ್ಟು ಖುಷಿಯನ್ನ ಕೊಟ್ಟಿತ್ತು. ರಕ್ಷಿತಾ ಅವರ ವಿರುದ್ಧ ಇದ್ದಂತಹ ಒಂದಷ್ಟು ಸುಳ್ಳು ಆರೋಪಗಳಿಗೆ ಸಂಬಂಧಪಟ್ಟಂತೆ ಕಿಚ್ಚ ಸುದೀಪ್ ಅವರು ಕ್ಲಾರಿಟಿ ಕೊಡುವಂತ ಕೆಲಸ ಮಾಡಿದ್ರು. ಇದು ಅವರ ಅಭಿಮಾನಿಗಳಿಗೆ ತುಂಬಾನೇ ಖುಷಿ ಕೊಟ್ಟಿದೆ. ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರ ಪ್ರೀತಿಯನ್ನ ಗಳಿಸಿದಂತಹ ಹುಡುಗಿ ರಕ್ಷಿತಾ ಶೆಟ್ಟಿ ಕೇವಲ ವೀಕ್ಷಕರಿಗೆ ಮಾತ್ರ ಅಲ್ಲ, ಬಿಗ್ ಬಾಸ್ ಮನೆಯಲ್ಲಿರುವಂತಹ ಒಂದು ಬಕೆಟ್ ಗ್ಯಾಂಗ್ ಅನ್ನ ಹೊರತುಪಡಿಸಿದ್ರೆ ಎಲ್ರಿಗೂ ಕೂಡ ರಕ್ಷಿತಾ ಶೆಟ್ಟಿ ಅಂದ್ರೆ ತುಂಬಾನೇ ಇಷ್ಟ. ಅದಕ್ಕೆ ಸಾಕ್ಷಿ ನಿನ್ನೆಗೆ ಕಿಚ್ಚನ ಪಂಚಾಯಿತಿ. ರಕ್ಷಿತಾ ಶೆಟ್ಟಿ ಅವರು ಫೇಕ್ ಅಂತ ಕೈ ಎತ್ತುವಂತಹ ಸಂದರ್ಭದಲ್ಲಿ ಬಕೆಟ್ ಗ್ಯಾಂಗ್ನ ಸದಸ್ಯರನ್ನ ಹೊರತುಪಡಿಸಿದ್ರೆ ಯಾರೂ ಕೂಡ ಕೈ ಎತ್ತೋದಿಲ್ಲ. ಎಲ್ಲರೂ ಕೂಡ ರಕ್ಷಿತಾ ಅವರ ಪರವಾಗಿಯೇ ಧ್ವನಿಯನ್ನ ಎತ್ತುತ್ತಾರೆ. ಇದರಲ್ಲೇ ಕ್ಲಿಯರ್ ಆಗಿ ಗೊತ್ತಾಗತ್ತೆ ರಕ್ಷಿತಾ ಎಷ್ಟು ಪ್ಯೂರ್ ಹಾರ್ಟೆಡ್ ಹುಡುಗಿ ಅನ್ನೋದು. ಇನ್ನು ಸೂರಜ್ ಅವರು ಅಶ್ವಿನಿ ಗ್ಯಾಂಗ್ನಲ್ಲಿ ಗುರುತಿಸಿಕೊಂಡಿದ್ರು ಕೂಡ ಅವರು ಕೂಡ ರಕ್ಷಿತಾ ಶೆಟ್ಟಿ ಅವರ ಪರವಾಗಿಯೇ ಮಾತನಾಡ್ತಾರೆ. ಧನುಷ್ ಕ್ಯಾಪ್ಟನ್ ಏನಿದ್ದಾರೆ ಅವರು ಕೂಡ ರಕ್ಷಿತಾ ಫೇಕ್ ಅಲ್ಲ ಅಂತ ಹೇಳ್ತಾರೆ. ಗಿಲ್ಲಿ ನಟ ಇರ್ಬೋದು, ಎಲ್ಲರೂ ಕೂಡ ಈಗಾಗಲೇ ರಕ್ಷಿತಾ ಪರ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಮಾಳು ನಿಪ್ನಾಳ್ ಅವರು ಕೂಡ ಆಕೆ ತುಂಬಾ ಒಳ್ಳೆ ಹುಡುಗಿ ಅಂತಲೇ ಮಾತನಾಡ್ತಾರೆ. ರಘು ಅವರು ಕೂಡ ಇದೇ ವಿಚಾರವನ್ನ ಹೇಳ್ತಾರೆ. ಕಾವ್ಯ ಶೈವ ಅವರು ಕೂಡ ರಕ್ಷಿತಾ ಅವರಿಗೆ ಸಪೋರ್ಟ್ ಮಾಡ್ತಾರೆ. ಇಲ್ಲೇ ಗೊತ್ತಾಗತ್ತೆ ರಕ್ಷಿತಾ ತಮ್ಮ ವ್ಯಕ್ತಿತ್ವದ ಮೂಲಕ ಬಿಗ್ ಬಾಸ್ ಮನೆಯಲ್ಲಿ ಎಷ್ಟರ ಮಟ್ಟಿಗೆ ಪ್ರೀತಿಯನ್ನ ಗಳಿಸಿದ್ದಾರೆ ಅಂತ. ಇನ್ನು ರಕ್ಷಿತಾ ಫೇಕ್, ಆಕೆಗೆ ಕನ್ನಡ ಬರುತ್ತೆ, ಬಾರದೇ ರೀತಿ ಒಂದು ನಾಟಕವನ್ನ ಮಾಡ್ತಾಳೆ ಅಂತ ಹೇಳ್ತಾ ಇದ್ದ ರಿಷಾ ಗೌಡಗೆ ಕೂಡ ಕಿಚ್ಚ ಸುದೀಪ್ ಅವರು ತಿರುಗೇಟನ್ನ ಕೊಡ್ತಾರೆ. ನೀವು ವೀಕ್ ಡೇಸ್ ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಒಂದ್ ರೀತಿ ಇರ್ತೀರಾ, ಕಿರ್ಚಾಡ್ತಾ ಇರ್ತೀರಾ, ಆದ್ರೆ ವೀಕೆಂಡ್ ಅಲ್ಲಿ ನಾನು ಬಂದಾಗ ತುಂಬಾ ಸಾಫ್ಟ್ ಆಗಿ ಮಾತನಾಡ್ತೀರಾ. ಅದೇ ರೀತಿ ಎಲ್ಲರೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ಮಾತನಾಡೋದಕ್ಕೆ ಆಗಲ್ಲ. ಭಾನುವಾರದ ಎಪಿಸೋಡ್ ಇರ್ಬೋದು, ಶನಿವಾರದ ಎಪಿಸೋಡ್ ಇರ್ಬೋದು, ಅದಕ್ಕೂ ಮತ್ತು ವೀಕ್ ಡೇಸ್ನ ಎಪಿಸೋಡ್ಗೆ ಸಾಕಷ್ಟು ವ್ಯತ್ಯಾಸ ಇದೆ. ಇಲ್ಲಿ ನಿಮಗೆ ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದಿರುತ್ತೆ, ಜೊತೆಗೆ ಮಾತನಾಡುವಾಗ ಸಾಕಷ್ಟು ಜನ ನಮ್ಮನ್ನ ಗಮನಿಸ್ತಾ ಇರ್ತಾರೆ ಅನ್ನೋದು ಭಯ ಇರುತ್ತೆ. ಹಾಗಾಗಿ ಮಾತನಾಡೋದಕ್ಕೆ ಆಗದೆ ಇರಬಹುದು. ನೀವು ಕೂಡ ಹಾಗೆ ಅಲ್ವಾ ಅಂತ ಹೇಳಿದಾಗ ರಿಷಾ ಗೌಡ ಫುಲ್ ಸೈಲೆಂಟ್ ಆಗ್ತಾರೆ. ಅವ್ರ ಬಳಿ ಉತ್ತರ ಇಲ್ಲ. ಜೊತೆಗೆ ನಿಮ್ಮದನ್ನ ನೀವು ನೋಡ್ಕೊಂಡಿರಿ, ಇನ್ನೊಬ್ಬರ ಬಗ್ಗೆ ಮೂಗು ತೂರಿಸ್ಬೇಡಿ ಅನ್ನೋದನ್ನ ಪರೋಕ್ಷವಾಗಿಯೇ ಕಿಚ್ಚ ಸುದೀಪ್ ಅವರು ರಿಷಾ ಗೌಡಗೆ ಹೇಳ್ತಾರೆ. ಇನ್ನು ಮುಖ್ಯವಾದ ವಿಚಾರ, ರಕ್ಷಿತಾ ಶೆಟ್ಟಿ ಅವರ ವಿರುದ್ಧ ಅಶ್ವಿನಿ ಗೌಡ ಮಾಡಿರುವಂತಹ ಆರೋಪ. ಆಕೆ ನನಗೆ 4 ಬಾರಿ ಚಪ್ಪಲಿ ತೋರಿಸಿದ್ದಾರೆ ಅಂತ ಅಶ್ವಿನಿ ಗೌಡ ಆರೋಪವನ್ನ ಮಾಡಿದ್ದಾರೆ. ಇದು ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ಕಿಚ್ಚ ಸುದೀಪ್ ಅವರ ಮುಂದೆ ರಕ್ಷಿತಾ ಮೇಲೆ ಈ ರೀತಿಯಾದಂಥ ಆರೋಪಗಳನ್ನ ರಕ್ಷಿತಾ ಶೆಟ್ಟಿ ಮೇಲೆ ಅಶ್ವಿನಿ ಗೌಡ ಮಾಡ್ತಾರೆ. ನನಗೆ 4 ಬಾರಿ ಚಪ್ಪಲಿಯನ್ನ ತೋರಿಸಿದ್ದಾರೆ ಅಂತ ರಕ್ಷಿತಾ ಮೇಲೆ ಅಶ್ವಿನಿ ಗೌಡ ಆರೋಪವನ್ನ ಮಾಡ್ತಾರೆ. ಆದ್ರೆ ಕಿಚ್ಚ ಸುದೀಪ್ ಅವರು ಆಕೆ ಹೇಳಿದಾಗ್ಲೂ ಕೂಡ ಯಾವುದೇ ರೀತಿಯಾದಂತಹ ರಿಯಾಕ್ಷನ್ ಕೊಡೋದಿಲ್ಲ. ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಗೊಂದಲಗಳಿಗೆ, ಚರ್ಚೆಗೆ ಕಾರಣ ಆಗಿದೆ. ಬಹುತೇಕರು ಅಶ್ವಿನಿ ಗೌಡ ಸುಳ್ಳು ಆರೋಪವನ್ನ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಎಪಿಸೋಡ್ಗಳಲ್ಲೂ ಕೂಡ ಇದು ಪ್ರಸಾರ ಆಗಿಲ್ಲ, ಜೊತೆಗೆ ಜಿಯೋ ಹಾಟ್ಸ್ಟಾರ್ ನಲ್ಲೂ ಕೂಡ ಇದು ಪ್ರಸಾರ ಆಗಿಲ್ಲ. ನಾವ್ಯಾರೂ ಕೂಡ ರಕ್ಷಿತಾ ಅವರು ಚಪ್ಪಲಿ ತೋರಿಸಿದನ್ನ ನೋಡಿಲ್ಲ. ಅಶ್ವಿನಿ ಗೌಡ ಸುಳ್ಳು ಆರೋಪವನ್ನ ಮಾಡ್ತಾ ಇದ್ದಾರೆ. ರಕ್ಷಿತಾ ತನಗೆ ಪ್ರಬಲ ಕಂಟೆಸ್ಟೆಂಟ್ ಅನ್ನೋದು ಅಶ್ವಿನಿ ಗೌಡಗೆ ಗೊತ್ತಿದೆ. ಜೊತೆಗೆ ಸುದೀಪ್ ಇರಬಹುದು, ಎಲ್ಲಾ ಸ್ಪರ್ಧಿಗಳು ರಕ್ಷಿತಾ ಅವರಿಗೆ ಆಕೆ ನನಗೆ ಮುಳುವಾಗ್ತಾಳೆ ಅನ್ನೋ ಕಾರಣಕ್ಕೆ ಬೇರೆ ರೀತಿಯಾದಂತಹ ತಂತ್ರವನ್ನ ಅಶ್ವಿನಿ ಗೌಡ ಹೂಡ್ತಾ ಇದ್ದಾರೆ. ಒಂದು ವೇಳೆ ಆಕೆ ಚಪ್ಪಲಿ ತೋರಿಸಿದ್ರು ಕೂಡ ಅದರಲ್ಲಿ ಯಾವುದೇ ರೀತಿಯಾದಂತಹ ತಪ್ಪಿಲ್ಲ. ಯಾಕಂದ್ರೆ ಅಷ್ಟು ಕೆಟ್ಟದಾಗಿ ಅಶ್ವಿನಿ ಗೌಡ ಅವ್ರ ಜೊತೆ ನಡ್ಕೊಂಡಿದ್ದಾರೆ. ಇನ್ನು ಈ ರೀತಿ ಒಂದು ವೇಳೆ ರಕ್ಷಿತಾ ಚಪ್ಪಲಿಯನ್ನ ತೋರಿಸಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಕಿಚ್ಚ ಸುದೀಪ್ ಅವರು ಕ್ಲಾರಿಟಿಯನ್ನ ಕೊಡಬೇಕು. ಜೊತೆಗೆ ಜನಕ್ಕಿರುವಂತಹ ಗೊಂದಲಗಳು ಕೂಡ ಕ್ಲಿಯರ್ ಆಗಬೇಕು. ನಿಜವಾಗ್ಲೂ ರಕ್ಷಿತಾ ತೋರಿಸಿದಾರ, ಅದಕ್ಕೆ ಸಂಬಂಧಪಟ್ಟಂತಹ ವಿಟಿ ಇದ್ರೆ ಪ್ಲೇ ಮಾಡಬೇಕು. ಆಗ ಜನರ ತಲೆಯಲ್ಲಿ ಹೊಕ್ಕಿರುವಂತಹ ಹುಳ ಕೂಡ ಹೊರಟು ಹೋಗುತ್ತೆ. ಜೊತೆಗೆ ಒಂದು ವೇಳೆ ಅಶ್ವಿನಿ ಸುಳ್ಳು ಆರೋಪ ಮಾಡಿದ್ರೆ ಕೂಡ ಅದು ಗೊತ್ತಾಗತ್ತೆ. ಹಾಗೆ ಒಂದು ವೇಳೆ ರಕ್ಷಿತಾ ಶೆಟ್ಟಿ ತಪ್ಪು ಮಾಡಿದ್ರೆ ಅದು ಕೂಡ ಗೊತ್ತಾಗತ್ತೆ. ಹಾಗಾಗಿ ನಮಗೆ ಕ್ಲಾರಿಟಿ ಬೇಕು. ಬಹುತೇಕರು ಆ ರೀತಿ ರಕ್ಷಿತಾ ಮಾಡಿರಲ್ಲ ಅಂತಲೇ ಹೇಳ್ತಿದ್ದಾರೆ. ಆದ್ರೆ ಅಶ್ವಿನಿ ಗೌಡ 4 ಬಾರಿ ನನಗೆ ಚಪ್ಪಲಿಯನ್ನ ತೋರಿಸಿದ್ದಾರೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಮುಂದೆ ಕಿಚ್ಚ ಸುದೀಪ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಟಿ ಕೊಡಬೇಕು ಅಂತ ಜನ ಆಗ್ರಹಿಸ್ತಾ ಇದ್ದಾರೆ. ಆದ್ರೆ ಬಹುತೇಕರು ಇದು ಸುಳ್ಳು ಆರೋಪ ಅಂತ ಹೇಳ್ತಿದ್ದಾರೆ. ನೋಡೋಣ ಮುಂದಿನ ದಿನಗಳಲ್ಲಿ ಕಿಚ್ಚ ಸುದೀಪ್ ಅವರು ಇದಕ್ಕೆ ಕ್ಲಾರಿಟಿಯನ್ನ ಕೊಡ್ತಾರಾ ಅಂತ.